You better call her. Bunny, leave a ನಿಮಿಷ. Ma'am, you please come. No, she's speaking the truth actually. ನೀವು ಬನ್ನಿ ಇಲ್ಲಿ. Let everyone see. No. Wait. Move aside. ಕೊಡಿ. ಇಲ್ಲ ನಾನೇ ಹೋಗ್ತೀನಿ. ಇಲ್ಲ because what she's speaking is right. ಅಲ್ಲ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನನ್ನ ಮಾಧ್ಯಮದವರು ಯಾರು ನೀವು ಹೇಳಿದ್ದೆ ನೋ ಇಲ್ಲ ಇಲ್ಲಪ್ಪ ನೀವು ನೋಡಿ ಸತೀಶ್ ಯಾ ಅಫ್ಕೋರ್ಸ್ ಐ ವಾಂಟೆಡ್ ಮಹೇಶ್ ಅವ್ರು ಆಕ್ಚುಲಿ ನನಗೆ ಇದು ಅರ್ಜುನ್ ಜನ್ಯಾಗಿ ಕ್ವಶನ್ ಕೇಳಬೇಕಾಗಿತ್ತು. ಆಯ್ತು, ಹೇ ನಮ್ಮಿ ಸಾಂಗು 8 ವರ್ಷದಿಂದ ವೈರಲ್ ಸಕ್ಸಸ್ ಅಂತ ಮಾಡ್ಕೊಂಡು ಬಂದ್ರಿ. ಎಲ್ಲ ಅಂದ್ರೆ ಅಲ್ಲಿ ಚೇತನು ಲಿರಿಕ್ಸ್ ಬರ್ದಿದ್ದಾರೆ, ರಚಿತಾ ರಾಮು ಸತೀಶ್ ನೀನಸಮು ಇಬ್ರು ಇದ್ದಾರೆ. ಬಟ್ ನೀವು ಡೈರೆಕ್ಟರ್ ಆಯ್ತಾ ಬೇರೆ ಹೇಳಿ ಮೇಡಮ್. ಬಟ್ ನೀವು ಶ್ರೀರಾಮ್ನ ಹಾಡಿದ್ದು ಇವತ್ತು ಒಂದು ಫೇವರೆಟ್. ಹೌ ಡಿಡ್ ಯು ಬಿಂಗ್ ಶ್ರೀರಾಮ್? ನಿಮ್ಗೆ ಗೊತ್ತಿಲ್ವಾ? ಡಿಡ್ ಯು ಕಂಪೇರ್ ದ ವಾಯ್ಸ್? ಇದು ಸೀಕ್ವಲ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಸೀನ್ ಆದ್ಮೇಲೆ ಅಂತ. ವೆನ್ ಸೀಕ್ವಲ್ ಅಲ್ಲಿ ನೀವು ತಗೊಂಬಂದ್ರೆ ವಿಜಯ್ ಪ್ರಕಾಶ್ ವಾಯ್ಸ್ ನ ಶ್ರೀರಾಮ್ ಹೋಗಿದ್ರ, ವಾಯ್ಸೇ ಬದಲಾವಣೆ ಆಗಿದೆಯಲ್ಲಪ್ಪ. ಬಿಕಾಸ್ ಇಟ್ಸ್ ಅ ಸಾಂಗ್ ಪ್ರೋಮೋ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಇದನ್ನ ಅರ್ಜುನ್ ಸರ್ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ಜೊತೆ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಅದರಲ್ಲಿ ಆಡಿದ್ದು ಪಾಲಕ್ ಮುಚ್ಚಲ್ ಅವರು. ಹಿಂದಿ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು. ಕನ್ನಡನೇ ಹೇಳಿದ್ದು ವಿಜಯ್ ಪ್ರಕಾಶ್ ಅವರು. ಬಟ್ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಶ್ರೀರಾಮ್ ವಾಯ್ಸ್ ಮ್ಯಾಚ್ ಆಗಲ್ವಲ್ಲ. ವೆನ್ ಯು ಆರ್ ಟೇಕಿಂಗ್ ವಿಜಯ್ ಪ್ರಕಾಶ್, ಹೌ ಡಿಡ್ ಯು ಬ್ರಿಂಗ್ ಇನ್ ಮೇಡಮ್? ಅದು ಈಗ ಏನ್ ಗೊತ್ತಾ, ಸಮ್ ಟೈಮ್ಸ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಅವರೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಮಾರ್ಕೆಟ್ ಮತ್ತೊಂದು ಎಲ್ಲವನ್ನು ಯೋಚನೆ ಮಾಡ್ಕೊಂಡು ಮಾಡ್ತಾ ಅಲ್ಲ ಒಂದ್ ನಿಮಿಷ, ಅಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್. ಅದಲ್ಲ ಅವ್ರನ್ನ ಹೇಳ್ತಾ ಇಲ್ಲ ನಾನು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದಂದ್ರೆ ಸಮ್ ಟೈಮ್ಸ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಅಂದ್ರೆ ಒಂದೊಂದು ಹಾಡಿಗೆ ಕೆಲವೊಂದ್ಸಲ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ನ ಇಲ್ಲಿ ಮಾಡಿದ್ದಾರೆ. ಪ್ರತಿ ಸಲ ವಿಜಯ್ ಪ್ರಕಾಶ್ ನನಗೆ ಆಡಕ್ಕಾಗಲ್ಲ, ಅವರೇ ಆಡಕ್ಕಾಗಲ್ಲ ಎಲ್ಲ ಹಾಡುಗಳನ್ನು. ಸರ್ ಎಕ್ಸಾಮ್ ಐ ಆಮ್ ಟೆಲಿಂಗ್ ಯು ಸೀಕ್ವಲ್